ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿ ನಂಬರ್ 1 ಪವಿತ್ರ ಗೌಡ ಸೇರಿ 10 ಮಂದಿಗೆ ನ್ಯಾಯಾಂಗ ಬಂಧನ ಆಗಿದೆ. ಆದರೆ ಕೊಲೆ ಕೇಸ್ನಲ್ಲಿ ಕಂಬಿ ಹಿಂದೆ ಬಂದಿಯಾಗಿರೋ ಕೆಲ ಆರೋಪಿಗಳ ಕಥೆಯನ್ನ ಕೇಳಿದರೆ ನಿಜಕ್ಕೂ ಶಾಕ್ ಆಗುತ್ತೆ. ದರ್ಶನ್ ತನ್ನ ಅಭಿಮಾನಿಗಳನ್ನೇ ದುರ್ಬಳಕೆ ಮಾಡಿಕೊಂಡ್ರ ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ. ಅದರಲ್ಲೂ ಜೈಲು ಪಾಲಾಗಿರೋ ದರ್ಶನ್ ಅತ್ಯಾಪ್ತ ಆರೋಪಿಯ ಹಿಸ್ಟರಿ ಅಯ್ಯೋ ಪಾಪ ಅನಿಸೋ ಹಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಡಿ ಗ್ಯಾಂಗ್ ಅನ್ನ ವಿಲವಿಲ ಒದ್ದಾಡಿಸ್ತಾ ಇದೆ. ಏಟು ಆರೋಪಿ ದರ್ಶನ್ ಸೇರಿ 4 ಪೊಲೀಸ್ ಕಸ್ಟಡಿ ದಾರಿ ತೋರಿಸಿದ್ರೆ, ಅಕ್ಯೂಸ್ಡ್ 1 ಪವಿತ್ರ ಗೌಡ ಸೇರಿ ಉಳಿದ 10 ಆರೋಪಿಗಳಿಗೆ ಪರಪ್ಪನ ಅಗ್ರಹಾರದ ಸೆರೆವಾಸ ಸಿಕ್ಕಿದೆ. ಈ ಪೈಕಿ ಆರೋಪಿ ನಂಬರ್ 11 ನಾಗಾ ಅಲಿಯಾಸ್ ನಾಗರಾಜ್ ಕೂಡ ಕಂಬಿ ಹಿಂದೆ ಲಾಕ್ ಆಗಿ ಜೈಲು ಸೇರಿದ್ದಾನೆ. ಆದ್ರೆ ನಾಗನ ಕಥೆಯನ್ನ ಕೇಳ್ತಾ ಇದ್ರೆ ನಿಜಕ್ಕೂ ಅಯ್ಯೋ ಪಾಪ ಅನಿಸುತ್ತೆ. ದಾಸನ ಅಪ್ಪಟ ಅಭಿಮಾನಿ ಕೊಲೆ ಆರೋಪಿ ನಾಗ. ಅಭಿಮಾನಿಗಳನ್ನೇ ದುರ್ಬಳಕೆ ಮಾಡ್ಕೊಂಡ್ರ ಯಜಮಾನ. ಹೌದು, ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳ ಪಾಲಿಗೆ ಈತನೇ ಒಡೆಯ. ಮೆಜೆಸ್ಟಿಕ್ನ ಕರಿಯ ಯಾವುದೇ ಕಾಂಟ್ರವರ್ಸಿಯಲ್ಲಿ ಸಿಲುಕಿದ್ರು ಅಭಿಮಾನಿಗಳು ಮಾತ್ರ ನೀನೇ ನಮ್ಮ ಪ್ರಿನ್ಸ್ ಅಂತ ತಲೆ ಮೇಲೆ ಹೊತ್ತು ಚಕ್ರವರ್ತಿಯಂತೆ ಮೆರೆಸ್ತಾ ಇದ್ರು. ದರ್ಶನ್ ಕೂಡ ಅಭಿಮಾನಿಗಳನ್ನೇ ನನ್ನ ಸೆಲೆಬ್ರಿಟಿಗಳು ಅಂತ ಎದೆ ಮೇಲೆ ಟ್ಯಾಟೂ ಹಾಕಿಸ್ಕೊಂಡಿದ್ರು. ಆದ್ರೆ ಹೇಳೋದು ವೇದಾಂತ, ತಿನ್ನೋದು ಬದನೆಕಾಯಿ ಎಂಬ ಗಾದೆ ಮಾತಿನಂತೆ ಸುಯೋಧನ ತನ್ನ ಮನದರಿಸಿ ಪವಿತ್ರ ಗೌಡಾಳ ಮಾನ ಕಾಪಾಡಲು ಅಭಿಮಾನಿಗಳನ್ನೇ ದುರ್ಬಳಕೆ ಮಾಡಿಕೊಂಡಿದ್ದಾನೆ. ತಮ್ಮ ಬಾಸ್ ಮಾತನ್ನ ಪಾಲನೆ ಮಾಡೋದೇ ನಮ್ಮ ಧರ್ಮ ಅಂತ ಅರಿತ ಡಿ ಗ್ಯಾಂಗ್ ಮಾಡಬಾರದ ಕೆಲಸ ಮಾಡಿ ಇದೀಗ ಜೈಲು ಪಾಲಾಗಿದ್ದಾರೆ. ನಾಗ ಒಳ್ಳೆ ಹುಡುಗ, ದರ್ಶನ್ ಜೊತೆ ಸೇರಿ ಹಾಳಾದ. ಅಕ್ಯೂಸ್ಡ್ 11 ನಾಗನ ಹಿಸ್ಟರಿ ಬಿಚ್ಚಿಟ್ಟ ಅಕ್ಕಪಕ್ಕದ ಜನ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ 11ನೇ ಆರೋಪಿ ನಾಗಾ ಅಲಿಯಾಸ್ ನಾಗರಾಜ್ ಮೈಸೂರು ನಗರದ ಟಿಕೆ ಲೇಔಟ್ನ ನಿವಾಸಿ. ನಟ ದರ್ಶನ್ನ ಅಪ್ಪಟ ಅಭಿಮಾನಿ, ಹಾಗೇನೇ ದರ್ಶನ್ನ ಮ್ಯಾನೇಜರ್ ರೀತಿಯಲ್ಲೂ ಜೊತೆಯಲ್ಲೇ ಇರ್ತಾ ಇದ್ದ. ಆದ್ರೆ ಇಲ್ಲಿ ಕಾಣ್ತಾ ಇರೋದು ನಾಗನ ಅರಮನೆ. ಶೀಟ್ ಮನೆಯಲ್ಲಿ ವಾಸವಿದ್ದ ನಾಗ ಈ ಮೊದಲು ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಅಕ್ಕ ಭಾವನ ಜೊತೆ ಖುಷಿಯಾಗಿ ಯಾರ ವಿಷಯಕ್ಕೂ ಹೋಗದೆ ಚೆನ್ನಾಗೇ ಇದ್ದ. ದರ್ಶನಾಪ್ತ ವಲಯಕ್ಕೆ ಎಂಟ್ರಿ ಕೊಡೋದಕ್ಕೂ ಮುನ್ನ ಇದೇ ಶೀಟ್ ಅರಮನೆಯಲ್ಲಿದ್ದ. ತುಂಬ ಒಳ್ಳೆ ಹುಡುಗ ಹೇಳ್ತಿದ್ದೀನಲ್ಲ, ತುಂಬ ಒಳ್ಳೆ ಹುಡುಗ. ನನ್ನ ಮದುವೆಯಲ್ಲಿ ಶುದ್ಧ ಮಗು ನನ್ನ ಹಿಂದೆ ನಿಂತೈತೆ. ನನ್ನ ಮದುವೆನಲ್ಲೇ ಶುದ್ಧ ಮಗು ನನ್ನ ಹಿಂದೆ ನಿಂತೈತೆ. ನೀನು ಯಾರೊಂದಿಗೊಂದು ಜಗಳ ಆಡ್ದವನಲ್ಲ, ಒಬ್ರೊಂದಿಗೊಂದು ರಫಾಗಿ ಮಾತಾಡ್ದವನು ಅಲ್ಲ. ನಮಗೆ ಆಶ್ಚರ್ಯ. ಕಳೆದ 15 ವರ್ಷದಿಂದ ದರ್ಶನ್ ಜೊತೆಯಲ್ಲೇ ಇದ್ರೂ ನಾಗನನ್ನ ಬಹಳ ಹತ್ತಿರದಿಂದ ಗಮನಿಸಿದ್ದ ಅಕ್ಕಪಕ್ಕದ ಜನ ನಾಗನ ಬಂಧನದ ಬಗ್ಗೆ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ನಾಗ ಬಹಳ ಒಳ್ಳೆಯ ಹುಡುಗ, ಯಾರಿಗೂ ಹಿಂತಿರುಗಿ ಮಾತಾಡಲ್ಲ, ಕಾರ್ಪೊರೇಟರ್ ಆಗ್ಬೇಕು ಅಂತ ಕನಸು ಕಂಡಿದ್ದ, ಬಡವರಿಗೆ ಸಹಾಯ ಮಾಡ್ತಾ ಇದ್ದ. ಆದ್ರೆ ದರ್ಶನ್ ಸಹವಾಸ ಹೀಗ್ ಮಾಡ್ಬಿಟ್ಟಿದೆ ಅಂತ ಬೇಸರ ಹೊರಹಾಕಿದ್ರು. ಚಿಕ್ಕ ಮಗುವಿಂದ ನಾವು ನೋಡಿರೋ ಮಗುನೇದು, ಅದು ತುಂಬ ಒಳ್ಳೆಯವನು, 4 ಜನಕ್ಕೆ ಬೇಕಾದವನು, ಮತ್ತು ಎಲ್ಲರನ್ನೂ ಅಕ್ಕ ಅಣ್ಣ ಅಂತ ಮಾತಾಡ್ಸೋನು. ಅಂಥ ಕೆಟ್ಟ ಬುದ್ಧಿ ಅಂತೂ ಇರಲಿಲ್ಲ. ಏನೋ ದರ್ಶನ್ ಅವ್ರ ಜೊತೆ ಇದ್ದ, ಏನೋ ದೊಡ್ಡವ್ರ ಜೊತೆ ಇದ್ದು ನನಗೊಂಥರ ದೊಡ್ಡದು ಇದಾಯ್ತದೆ ಅಂತ ಪಾಪ ಮಾಡ್ದ. ತುಂಬ ಒಳ್ಳೆಯ ಹುಡುಗ. ಸವಾಸ ದೋಸ್ತಿಂದ ಹಂಗಾಗಿರೋದು. ಅದು ಈಗಲೇ ನಾಗ ಅಂತ ನಮ್ಗೆ ಬಂದ ಮೇಲೆ ನಮಗೇನೆ ಅರ್ಟಕ್ ಆದಂಗಾಯ್ತು. ಅವ್ನ ತಲೆ ಹಿಂಗೆ ಇಳಿದ್ರು ತಲೆ ಮೇಕೆತ್ತಲ್ಲ ಹುಡುಗ, ಅಂತೆ ಹುಡುಗ. ಕಾರ್ಪೊರೇಟ್ರು ಆಗಿ ಎಲ್ಲರಿಗೂ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ರು. ನಮಗೂ ಮಂಟ್ಕಳ್ಳಿಲಿ ಏನೋ ಒಂದು ಸತಿ ಬಡವ್ರ ಮನೆ ಕೊಟ್ಟಿದ್ರು, ಅದಕ್ಕೆಲ್ಲ ಇದು ಮಾಡಿಕೊಡ್ತೀನಿ ಕಣಕ್ಕಂತೆಲ್ಲ ಹೇಳಿದರು. ಪಾಪ ಎಲ್ಲ ಓಡಾಡ್ಕೊಂಡು ಎಲ್ಲರಿಗೂ ಮಾಡೋರು, ಮಾಡ್ತಾನೆ. ಇದಿಷ್ಟು ಮಾತ್ರವಲ್ಲದೆ ಯಾವಾಗ ನಾಗ ದರ್ಶನ್ ಅಭಿಮಾನಿ ಸಂಘಗಳಿಗೆ ಸಂಪರ್ಕ ಸೇತುವೆಯಾದ್ನೋ ನಾಗರಾಜ್ಗಾಗಿ ಮೈಸೂರಿನಲ್ಲಿ ಬಾರ್ ಇಟ್ಟುಕೊಟ್ಟಿದ್ರಂತೆ ನಟ ದರ್ಶನ್. ಆದ್ರೆ ವ್ಯವಹಾರ ಕೈ ಹಿಡಿಯದ ಹಿನ್ನೆಲೆ ಮತ್ತೆ ದರ್ಶನ್ ಜೊತೆಯಲ್ಲೇ ನಾಗರಾಜ್ ಸುತ್ತಾಡಿಕೊಂಡಿದ್ದ. ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯನಾಗಿದ್ದ ನಾಗರಾಜ್ ರಾಜ್ಯ ಕುರುಬರ ಸಂಘಕ್ಕೆ ಮೈಸೂರಿನಿಂದ ಸ್ಪರ್ಧಿಸಿ ನಿರ್ದೇಶಕನಾಗಿದ್ದ. ಹಾಗೂ ಮಹಾನಗರ ಪಾಲಿಕೆ 21ನೇ ವಾರ್ಡ್ನಿಂದ ಸ್ಪರ್ಧಿಸಲು ಸಿದ್ಧತೆ ಮಾಡಿಕೊಂಡು ದರ್ಶನ್ ಮೂಲಕವೇ ಟಿಕೆಟ್ ಪಡೆಯುವ ನಿರೀಕ್ಷೆಯಲ್ಲಿದ್ದಂತೆ.
ಆದ್ರೆ ವಿಧಿಯಾಟ ಹೇಗಿತ್ತು ನೋಡಿ. ಕಾರ್ಪೊರೇಟರ್ ಆಗ್ಬೇಕು ಅಂತ ಕನಸು ಕಂಡಿದ್ದವ ಕೊಲೆಗಾರನಾಗಿ ಜೈಲು ಪಾಲಾಗಿದ್ದಾನೆ. ಆವತ್ತು ಮೃತ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆಸಿಕೊಳ್ಳಲು ಹೋಗದೇ ಇದ್ರೆ, ದರ್ಶನ್ಗೆ ಸಹಾಯ ಮಾಡಲು ಕೈ ಜೋಡಿಸದೇ ಇದ್ದಿದ್ರೆ ಇವತ್ತು ಜೈಲೂಟ ತಪ್ತಿತ್ತು ಅಲ್ವಾ? ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.